ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಜಾಮೂನ್ ಮಾಡೋಣ ಅಂದ್ಕೊಂಡು ಈಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಜಾಮೂನ್ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಾನು ಜಾಮೂನ್ ವಿಡಿಯೋನ ಕೂಡ ಡ್ರೈ ಜಾಮೂನ್ ಹೇಗೆ ಮಾಡಬೇಕು ಮತ್ತು GRB ಗುಲಾಬ್ ಜಾಮೂನ್ ಹೇಗೆ ಮಾಡಬೇಕು ಅಂತೆಲ್ಲ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಚೆನ್ನಾಗಿ ರೀತಿ ನೋಡಿ ಫ್ರೈ ಮಾಡಿಕೊಂಡು, ಅಂದರೆ ಈ ರೀತಿ ಫ್ರೈ ಮಾಡುವಾಗ ನೀವು ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಎಲ್ಲದು ಸೇಮ್ ಕಲರ್ ಬಂದ ಮೇಲೆ ಇದನ್ನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಇದನ್ನು ತೆಕ್ಕೊಳ್ಬೇಕಾಗತ್ತೆ. ಜಾಮೂನ್ ಮಾಡೋದು ಯೂಸ್ವಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಬಟ್ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿದೆ. ಹಾಲು ಹಾಕಿ ಮತ್ತು ಜಾಮೂನ್ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಈಗ ನೋಡಿ ರೆಡಿ ಮಾಡ್ಕೊಂಡಿರೋಂಥ ಬಿಸಿ ಬಿಸಿ ಸಕ್ಕರೆ ಪಾಕಕ್ಕೆ ಈ ಕರ್ಕೊಂಡಿರೋಂಥ ಜಾಮೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ನಾನು MTR ಜಾಮೂನನ್ನು ಮಾಡಿದ್ದೆ ಮತ್ತು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ನೋಡಿ, ಫಸ್ಟ್ ನಾನು ಜಾಮೂನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ವೆಜಿಟೇಬಲ್ ಪುಲಾವನ್ನು ಮಾಡಿದ್ದೀನಿ. ಪುಲಾವ್ ಅಷ್ಟೇ ಫ್ರೆಂಡ್ಸ್, ನಾನು ಈಗಾಗಲೇ ಸಾಕಷ್ಟು ರೀತಿಯ ಪುಲಾವ್ ರೆಸಿಪಿಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ತಂಬಳಿ ಕೂಡ ಮಾಡಿದ್ದೆ. ಸೊ ಇದೆಲ್ಲ ತಿಂದಮೇಲೆ ಜೀರ್ಣಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ತಂಬಳಿ. ಹಾಗೆ ಬದನೆಕಾಯಿ, ನಾವು ಇದಕ್ಕೆ ಹಿಂಡಿ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಮಾಡಿದ್ದೆ. ಹಾಗೆ ಒಂದು ಮಿಕ್ಸ್ಡ್ ಸಾಂಬಾರನ್ನು ಮಾಡಿದ್ದೆ, ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು. ಮತ್ತು ಸಾಟೆನ ತರಿಸಿದ್ದೆ ಫ್ರೆಂಡ್ಸ್. ನಿಮಗೂ ಯಾರಿಗಾದರೂ ಸಾಟೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ಸಾಟೆ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟ್ ಇವತ್ತು ನನಗೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಸಾಟೆನ ತರಿಸಿದ್ದೀನಿ. ಓಕೆನಾ. ಹಾಗೆ ನೋಡಿ ಅಕ್ಕ ಮತ್ತು ಬಾವ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ದರು. ಅಕ್ಕನ ಮಗ ಎಲ್ಲ ಬಂದಿದ್ದರು. ಸೊ ಎಲ್ರಿಗೂ ಈಗ ನಾವು ಎಲ್ಲರೂ ಸೇರಿಕೊಂಡು ಲಂಚನ್ನು ಮಾಡ್ತಾಯಿದ್ದೀವಿ. ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು. ಮತ್ತೇನಂದರೆ ಆಮೇಲೆ ಈಗ ನೋಡಿ ಸಾಯಂಕಾಲ ಟೈಮ್ಗೆ ನಿಮಗೆ ನಮ್ಮನೇಲಿ ಆಗಿರುವಂಥ ಹೂಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಅಮ್ಮ ಎಲ್ಲ ತುಂಬ ಚೆನ್ನಾಗಾಗಿದೆ ಹೂವು ಅಕ್ಕ ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಿಮಗೂ ಒಂದು ಸ್ವಲ್ಪ ನಮ್ಮನೆ ಹೂವನ್ನು ತುಂಬ ಏನಾಗಿಲ್ಲ, ಬಟ್ ಒಂದು 7-8 ಗಿಡದಲ್ಲಿ ಈ ರೀತಿ ಹೂವಾಗಿತ್ತು. ಯೆಲ್ಲೋ ಕಲರು ಮತ್ತು ವೈಟ್. ಇದು ನೋಡಿ ಹೊಕ್ಕಳು ಸೇವಂತಿಗೆ ಅಂತ ಹೇಳ್ತೀವಿ ನಾವು. ಫುಲ್ ಮಿಡ್ಲಲ್ಲೆಲ್ಲ ಈ ರೀತಿ ಯೆಲ್ಲೋ ಕಲರ್ ಹೊಕ್ಕಳು ಬಂದುಬಿಟ್ಟು ಅದಕ್ಕೆಲ್ಲ ಪೆಟಲ್ಸ್ ಇರುತ್ತೆ. ಈ ರೀತಿ ವೈಟ್ ಕಲರ್ ಸೇವಂತಿಗೆ ಈ ಸಾರಿ ತುಂಬ ಆಗಿತ್ತು. ಲಾಸ್ಟ್ ಇಯರು ನಮ್ಮ ಮನೇಲಿ ಯೆಲ್ಲೋ ಕಲರ್ದು ತುಂಬಾ ಆಗಿತ್ತು. ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಈ ಸಾರಿ ಎಲ್ಲ ವೈಟ್ ಕಲರ್ ಆಗಿದೆ. ಆ್ಯಕ್ಚುಲಿ ಒಂದೊಂದು ವರ್ಷ ಒಂದೊಂದು ಕಲರ್ ಮಾತ್ರ ಆಗುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮತ್ತು ನನಗೆ ಒಂದು ಸ್ವಲ್ಪ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿತ್ತಲ್ವ, ಸೊ ನಾವು ಐಸ್ ಕ್ರೀಮ್ ತಿಂದು ಬಂದಿರೋದ್ರಿಂದ ನನಗೆ ಒಂದು ಸ್ವಲ್ಪ ಧ್ವನಿ ಬಿದ್ದಿತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೇಳುವಾಗ ಬೇರೆ ಥರ ವಾಯ್ಸ್ ಬರ್ತಾಯಿದೆ. ಮತ್ತು ನೋಡಿ ಈ ರೀತಿ ಎಲ್ಲ ಸೇವಂತಿಗೆಗಳಾಗಿದ್ವು. ಇದು ಒಂದು ಸ್ವಲ್ಪ ಚೇಂಜು. ಸೊ ಇದಕ್ಕೆ ಹೊಕ್ಕಳಿಲ್ಲ, ಹಾಗೇ ಚೆನ್ನಾಗಿ ಇರುವಂಥ ವೈಟ್ ಕಲರ್ ಸೇವಂತಿಗೆ. ಹಾಗೆ ಯೆಲ್ಲೋ ಕಲರ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇರೋದೊಂದು ಯೆಲ್ಲೋ ಕಲರು. ಆ್ಯಕ್ಚುಲಿ ಈ ಸೇವಂತಿಗೆಗೆ ನಾವು ಅರಿಶಿನ ಕುಂಕುಮ ಸೇವಂತಿಗೆ ಅಂತ ಹೇಳ್ತೀವಿ. ಯಾಕೆಂದರೆ ಅರಿಶಿಣ ಮತ್ತು ಕುಂಕುಮ ಎರಡೂ ಮಿಕ್ಸ್ ಇರೋ ಥರದಲ್ಲಿ ಈ ಸೇವಂತಿಗೆ ಇರುತ್ತೆ. ಇದು ಒಂದಿಷ್ಟು ಹೂಗಳಾಗಿದ್ವು. ಹಾಗೆ ಇನ್ನೊಂದಷ್ಟು ಮೊಗ್ಗಳು ಕೂಡ ಇವೆ. ಇನ್ನೊಂದೆರಡು ಗಿಡದಲ್ಲಿ ಮೊಗ್ಗುಗಳು ಹಾಕ್ಕೊಂಡಿವೆ ಇವಾಗ. ಸೊ ಇದನ್ನೆಲ್ಲ ನೋಡಿದ್ರಿ ಅಲ್ವಾ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಈಗಾಗಲೇ ನಾನು ಅಕ್ಕನ ಮನೆ ಸೇವಂತಿಗೆ ಗಾರ್ಡನ್ ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಖತ್ತು ಹೂವಾಗಿತ್ತು ಅಲ್ಲಿ ಮಾತ್ರ. ಅದನ್ನು ನೀವು ನೋಡಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಹಾಗೆ ಸೃಜನ್ದಂತರೂ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಇವತ್ತೊಂದು ಡ್ರಾಯಿಂಗನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಕೂಡ ಅವನು ಎನಿಮೆ ಡ್ರಾಯಿಂಗನ್ನೇ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಅವನು ನೋಡಿಬಿಟ್ಟು ಪೆನ್ಸಿಲಲ್ಲಿ ಬಿಡಿಸಿ ಆಮೇಲೆ ಅದಕ್ಕೆ ಔಟ್ಲೈನನ್ನು ಹಾಕ್ಕೊತಾನೆ. ಆಮೇಲೆ ಕಲರಿಂಗನ್ನು ಮಾಡ್ತಾನೆ. ಕಲರಿಂಗ್ಗೆ ಅವನು ಓಹು ಮಾರ್ಕರ್ಸನ್ನು ತೊಗೋತಾನೆ. ಅದು ಆ್ಯಕ್ಚುಲಿ ಎಲ್ಲ ಕಲರಲ್ಲೂ ಇರುತ್ತೆ. ಮತ್ತು ಅಕ್ರಿಲಿಕ್ ಕೂಡ ಯೂಸ್ ಮಾಡ್ತಾನೆ. ಸೊ ಈ ರೀತಿ ನೋಡಿ ಅವನು ಎನಿಮೆ ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ. ಸೊ ಅವ್ನಿಗೆ ಒಂದು ಸ್ವಲ್ಪ ಹೊತ್ತು ಓದಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಡ್ರಾಯಿಂಗ್ ಮಾಡಲೇಬೇಕು. ಇದು ಒಂದು ಹಾಬಿ ಅಂತ ಹೇಳ್ಬೋದು. ಹಾಗೆ ನೋಡಿ ಆರ್ಟ್ ಬೈ ಸೃಜನ್ ಅಂತ ಲಾಸ್ಟಲ್ಲಂತರೂ ಅದನ್ನು ಬರೀಲೇಬೇಕು ಅವನಿಗೆ. ಹೀಗೆ ಡ್ರಾಯಿಂಗ್ ಮಾಡಿದ್ದಾನೆ.
ಆಮೇಲೆ ನೋಡಿ ಸಾಯಂಕಾಲ ಅವನು ತಾನೇ ತಾಳಿಪಿಟ್ಟ ಹಿಟ್ಟನ್ನ ಕಲಿಸ್ತೀನಿ ಅಂತ ಹಠ ಮಾಡಿಕೊಂಡು ನಾನೆಲ್ಲ ಆಕ್ಚುಲಿ ಎಲ್ಲ ಇದನ್ನು ಹೆಚ್ಚಿಟ್ಟಿದ್ದೆ ತರಕಾರಿ ಎಲ್ಲ ತಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಈಗ ನೋಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದಾನೆ. ಆಮೇಲೆ ಸೊ ಅದನ್ನ ತಾನೇ ಚೆನ್ನಾಗಿ ನೀಟಾಗಿ ಕಲಸಿ ತಾಳಿಪಿಟ್ಟನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗ ಒಂದು ಸ್ವಲ್ಪ ಮೊಸರು ನೀರು ಎಲ್ಲ ಹಾಕೊಂಡು ಕಲಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾನು ತಾಳಿಪಿಟ್ಟು ಒಂದು ವಿಡಿಯೋ ಕೂಡ ತೋರಿಸ್ಕೊಟ್ಟಿದ್ದೀನಿ. ಸಾಕಷ್ಟು ರೀತಿ ತಾಳಿಪಿಟ್ಟು ರೆಸಿಪಿಗಳನ್ನ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ನೋಡಿ ತಾಳಿಪಿಟ್ಟು ಹಿಟ್ಟನ್ನು ಅವನು ಕಲಸಿ ರೆಡಿ ಮಾಡ್ತಾ ಇದ್ದಾನೆ. ಮತ್ತೆ ಅಮ್ಮ ಬಂದಿದ್ರಲ್ವ, ಅವರು ಉಳ್ಕೊಂಡಿದ್ರು. ಸೊ ಅಮ್ಮ ಮಾಡುವಂಥ ರೆಸಿಪಿಗಳನ್ನೆಲ್ಲ ನಾನು ಕೆಲವಷ್ಟು ಟ್ರೈ ಮಾಡಿದೆ, ಮತ್ತೆ ಕೆಲವೊಂದು ಅಮ್ಮನ ಹತ್ರ ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅಮ್ಮ ಮಾಡುವಂಥ ಹುಣಸೆಹಣ್ಣು ಗೊಜ್ಜು ತುಂಬ ಇಷ್ಟ ಫ್ರೆಂಡ್ಸ್. ಅದನ್ನು ಒಂದು ವಾರದವರೆಗೆ ಇಟ್ಕೊಂಡು ತಿನ್ಬೋದು. ಸೊ ಅದಕ್ಕೋಸ್ಕರ ಅವರು ನನಗೆ ಹುಣಸೆಹಣ್ಣು ಗೊಜ್ಜನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಅವ್ರು ಮಾಡುವಂಥ ಸಾಕಷ್ಟು ರೆಸಿಪಿಗಳನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ಮತ್ತು ಇನ್ನು ಮುಂದೆ ಕೂಡ ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ಸಾಯಂಕಾಲ ನಾವು ಸೃಜನ್ಗೆ ಕ್ರಿಕೆಟ್ ಕೋಚಿಂಗ್ಗೆ ಹೋಗ್ಬೇಕಂತ ಆಟ ಮಾಡ್ತಾ ಇದ್ದ ಅವನು ಫ್ರೆಂಡ್ಸ್. ಆ್ಯಕ್ಚುಲಿ ಅವನ ಬಾಡಿ ಕ್ರಿಕೆಟ್ಗೆ ಸೂಟ್ ಆಗಲ್ಲ ಅಂತ ಅವನಿಗೆ ಹೇಳಿದ್ರು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಸೊ ತನಗೆ ಹೋಗಲೇಬೇಕು, ತಾನು ವಿರಾಟ್ ಕೊಹ್ಲಿ ಆಗಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಕ್ರಿಕೆಟ್ಗೆ ಸೇರಿಸೋದಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಸ್ಟೇಡಿಯಮ್ಗೆ. ಸೊ ಅವರೆಲ್ಲ ರೂಲ್ಸು ಇದೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಮತ್ತೇನಂದರೆ ಅವನ್ನ ಅಲ್ಲಿ ಬಿಟ್ಬಿಟ್ಟು ನಮಗೆ ಬೇರೆ ಕೆಲಸಗಳಿದ್ವು. ಸೊ ಅದಕ್ಕೋಸ್ಕರ ಅವನು ಇಲ್ಲಿ ಕ್ರಿಕೆಟ್ ಸ್ಟೇಡಿಯಮ್ಗೆ ಬಂದಿದ್ದಾನೆ. ಪ್ರತಿದಿನ ಕ್ಲಾಸ್ ಇರುತ್ತೆ, ಹಾಗೆ 1 hour ಕ್ಲಾಸ್ ಇರುತ್ತೆ. ಸೊ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತಂದ್ರೂ ಅವ್ನು ಕೇಳಲ್ಲ, ಕ್ರಿಕೆಟ್ಗೆ ಹೋಗಲೇಬೇಕು ಹೇಳ್ಕೊಂಡು ಈಗ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಮತ್ತೇನಂದರೆ ನಾವು ಅಲ್ಲಿ ಬಿಟ್ಬಿಟ್ಟು ನಾವಿಲ್ಲೀಗ ರಿಲಯನ್ಸ್ ಟ್ರೆಂಡ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಸೃಜನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ್ಮೇಲೆ ಕೂಡ ಸೊ ಹೊಸದಾಗಿ ಈಗ ಸೇರ್ಕೊಂಡಿರೋದಲ್ವಾ, ಕೆಲವಷ್ಟು ವಿಡಿಯೋಸ್ಗಳನ್ನು ಮಾಡಿಬಿಟ್ಟು ಸರ್ ಕಳಿಸ್ಲಿಕ್ಕೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಅವನೀಗ ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾವೆಲ್ಲರೂ ಹೇಳಿದ್ವಿ ಅವನಿಗೆ ಚೆಸ್ ಕ್ಲಾಸ್ಗೆ ಕಂಟಿನ್ಯೂ ಮಾಡ್ಬೋದು ಹೇಳ್ಕೊಂಡು, ಬಟ್ ಇದನ್ನು ಹೋಗ್ತೇನೆ, ಚೆಸ್ಗೂ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.